ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ವಿಶೇಷವಾಗಿ ನಿಮ್ಮೆಲ್ಲರಿಗೆ ಜಗತ್ತಿಯೇ ಪ್ರಕೃತಿಯೇ ಗುರು, ಗಗನಲಿಂಗವು ಜಗವೇ ಕೂಡಲ ಸಂಗಮ ಎನ್ನುವಂತೆ ಆ ವಿಚಾರದಾಗ ನೀವೆಲ್ಲ ಅಂಥ ಗುರುಗಳಿಗೆ ಶರಣಾರ್ಥಿ ಅಂತ ತಿಳಿಸುತ್ತಾ, ಆನಂತರ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ಅವಧೂತ ರಾಜಯೋಗಿ ಅವರ ಚರಣಾರವಿಂದರಲ್ಲಿ ಶರಣಾರ್ಥಿ ಅಂತ ತಿಳಿಸುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ಅನುಭವ ಕೊಡಲು ಬಂದಿರತಕ್ಕಂಥ ಶರಣ ಶ್ರೀ ಅಮರಗುಂಡಪ್ಪ ಹುಲ್ಲೂರು ಕವಿಗಳು, ಅಧ್ಯಾತ್ಮ ಚಿಂತಕರು, ಅವರಿಗೆ ವಿಶೇಷವಾಗಿ ನೀವೆಲ್ಲರೂ ಶರಣಾರ್ಥಿ ಅಂತ ಹೇಳ್ತಾ ವೇದಿಕೆಯಲ್ಲಿ ಬರಮಾಡಿಕೊಳ್ಳೋಣ. ಶರಣಾರ್ಥಿ. ಇವತ್ತು ಶರಣರು ಒಂದು ಮಾತು ಹೇಳ್ತಾರೆ, ಇರುವು ಶರಣರ ಇರುವು ಅರಿತವರಿಗಲ್ಲದೆ ತನ್ನ ತಾನಿರುವ ಜಗದ ಮರವು. ಅರಿತವರಿಗಲ್ಲದೆ ಜಗದ ಮರವು, ತನ್ನ ತಾನರಿತರೆ ಈಶ್ವರ ನೆರವು, ತನ್ನ ತಾ ಮರೆತರೆ ಬರುವುದು ಗರುವು. ಮನಸೊಪ್ಪಿ ಮಾಡುವುದು ಗುರುವಿನ ಇರುವು, ಮನ ಒಪ್ಪದ ಬದುಕು ಯಮನ ಬರುವು. ಎಲ್ಲರಲ್ಲಿ ತನ್ನಿರುವು ಲಿಂಗದ ಅರಿವು, ಭಿನ್ನಗಳೆದ್ದರೆ ಎಲ್ಲಿದೆ ಪರವು. ಅಜಾತಿ ಅಸಮಯ ಜಂಗಮ ಬೆರುವು, ಜಾತಿ ಸಮಯದಲ್ಲಿ ಎಲ್ಲಿದೆ ಸಮವು. ಶ್ರೀ ಗುರು ಶಂಕರಲಿಂಗೇಶ್ವರ ಹೇಳಿದ ನುಡಿಯು, ತಿಳಿದು ನಡೆದವರಿಗೆ ಮುಕ್ತಿಯ ಪದವು ಎಂಬಂತೆ ಶರಣರ ಹೆಂಗ ಬಂದರ, ಶರಣರ ಬಂದು ದಾರಿಯೇನು, ಶರಣರ ಹಾಕಿಕೊಟ್ಟ ಮಾರ್ಗ ಯಾವುದಂತ ನಾವು ತಿಳ್ಕೊಂಡು ನಡೆದಿದ್ದಾದರೆ ನಮ್ಮ ಜೀವನದಲ್ಲಿ ವಿಶೇಷ ಆನಂದ ಪಡೆದು ಮುಕ್ತಿ ಹೊಂದಬಹುದು. ಅದರಂತೆ ಇವತ್ತು ಜ್ಞಾನವನ್ನು ನೀಡಲು ಬಂದಿದ್ದಾರೆ, ಅವರಿಗೆ ಅವಕಾಶ ಕೊಡೋಣ. ಶರಣರೇ ತಮ್ಮ ಅನುಭವ ಮುಂದುವರಿಸಬೇಕಂತ ತಮ್ಮಲ್ಲಿ ಬೇಡ್ಕೊಂತ. ನಾಡಿನ ಅಧ್ಯಾತ್ಮ ಚಿಂತಕರಲ್ಲಿ ಮತ್ತು ಗುರುಲಿಂಗ ಜಂಗಮ ಪ್ರೇಮಿಗಳಲ್ಲಿ ಮತ್ತು ಗುರುಲಿಂಗ ಜಂಗಮ ಸ್ವರೂಪಿಗಳಾಗಿರ್ತಕ್ಕಂಥ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರ ಪವಿತ್ರಾತ್ಮಕ್ಕೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿವೆ. ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿಕೊಂಡು ನಾಡಿನಲ್ಲಿ ನಿಮ್ಮಂಥವರಿಗೆ ಒಂದು ಜ್ಞಾನದ ಜ್ಯೋತಿಯ ಬೆಳಕನ್ನು ಕೊಡಲು ಪ್ರಯತ್ನಿಸುತ್ತಿರುವ ನಮ್ಮ ಭಾಗದ ಶರಣಶ್ರೀ ನಾಗಪ್ಪ ಹೂನ್ಬಾಯಿ ಇವರ ಅಂತರಾತ್ಮಕ್ಕೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿವೆ. ಶರಣ ಬಂಧುಗಳೇ, ಬಸವಾದಿ ಪ್ರಮತರು ಮತ್ತು ಸಂತ ಮಹಂತ ಪವಾಡ ಪುರುಷರು ಇವರೆಲ್ಲರೂ ನಮ್ಮಂತೆ ಮಾನವ ಕುಲದಲ್ಲಿ ಬಂದರೂ ಕೂಡ ಅವರ ಒಂದು ಬದುಕು ಕೂಡ ಯಾವತ್ತೂ ಅಜರಾಮರವಾಗಿ ಅಥವಾ ನಾಶವಿಲ್ಲದ ಬದುಕು ಅವರದಾತು. ಆದರೂ ಕೂಡ ನಮ್ಮ ಬದುಕಿಗೆ ಮತ್ತು ಅವರ ಬದುಕಿಗೆ ತೂಕ ಮಾಡಿದ್ರೆ ನಮ್ಮ ಬದುಕಿಗೆ ಬೆಲೆಯಿಲ್ಲ, ಶರಣರ ಬದುಕಿಗೆ ಯಾವತ್ತೂ ಬೆಲೆ ಇದೆ. ಇವತ್ತ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಒಂದು ಏನೇ ಒಂದು ಕಾರ್ಯಕ್ಷೇತ್ರದಲ್ಲಿ ಅಧಿಕಾರಿ ಆದರೆ ಅವರ ಮುಂದವ ಮಾಜಿ ಆತನು. ಆದರೆ ಶರಣರ ಒಂದು ಅಧಿಕಾರ ಅಂದ್ರೆ ಒಂದು ಅಧ್ಯಾತ್ಮದ ಅಧಿಕಾರದಲ್ಲಿ ಶರಣರಿಗೆ ಯಾರಿಗೂ ಕೂಡ ಮಾಜಿ ಆಗಿಲ್ಲ. ಅವರು ಯಾವತ್ತಿಗೂ ತೇಜ ಅಧಿಕಾರಿಗಳಾಗಿರೋ ವಿನಃ ಮಾಜಿ ಆಗಿಲ್ಲ. ಇವತ್ತ ಎಂತೆಂಥ ಅಧಿಕಾರಿಗಳು ಆದ್ರೂ ಕೂಡ ಇವತ್ತಲ್ದ ನಾಳೆ ಅವರು ಮಾಜಿ ಅಧಿಕಾರಿಗಳು ಆತರ. ಅಂದ್ರೆ ಅದಕ್ಕೆ ಮಾಜಿ ಅಂದ್ರೆ ಅದರಿಂದ ಬಿಡುಗಡೆ ಆದಂತ ಲೆಕ್ಕ. ಕೆಲವು ಮಾತ್ರ ಅಧಿಕಾರಿ ಆಗಿದ್ದ, ಆಮೇಲೆ ಈಗ ಇಲ್ಲ ಅಂತ ಆ ಲೆಕ್ಕ ನಾವು ತಿಳ್ಕೊಬೇಕತ್ತ. ಆದ್ರೆ ಒಂದು ಶರಣರ ಒಂದು ಅಧಿಕಾರ ಅಂತಂದ್ರ ಯಾವತ್ತಿಗೂ ಹೇಳ್ತಕ್ಕಂಥ ಒಂದು ಸರಿಯಾದ ಒಂದು ಮಾರ್ಗವನ್ನು ತೋರಿಸಲು ನೀತಿ ನಿಯಮಗಳನ್ನು ತೋರಿಸ್ತಕ್ಕಂಥ ಅಧಿಕಾರ ಶರಣರಿಗೈತಿ. ಯಾವ ಅಧಿಕಾರ ಅಂದ್ರೆ ಇದು ಅಧಿಕಾರ. ಮನುಷ್ಯ ದುಡ್ಡಿಗಾಗಿ ಒಂದು ಅಡ್ಡದಾರಿ ತಿಳಿತಾನಲ್ಲ, ಅವನಿಗೆ ಮಾತು ನೀತಿ ಒಂದು ನಿಯಮಗಳನ್ನು ಇರತಕ್ಕಂಥ ಅಧಿಕಾರ ಮಹಾತ್ಮರಿಗೆ ಐತಿ. ಒಬ್ಬ ಯುವಕ ದಾರಿ ತಪ್ತಾನಂದ್ರೂ ಕೂಡ ಆತನಿಗೆ ಸರಿಯಾದ ಸನ್ಮಾರ್ಗ ತೋರಿಸ್ತಕ್ಕಂಥ ತಾಕತ್ತು ಅಥವಾ ಒಂದು ಅವರ ಒಂದು ಬಲ ಅಥವಾ ಒಂದು ಅಧಿಕಾರ ಅವರಿಗೆ ಐತಿ, ಐತೆ. ಆದ್ರೆ ಉಳಿದವರಿಗೆ ಇಲ್ಲ. ಯಾಕಂದ್ರೆ ಉಳಿದವರಿಗೆ ಆ ಒಂದು ಲೆಕ್ಕಕ್ಕೆ ಆ ಒಂದು ಸಮತೂಕಕ್ಕೆ ಅವರು ಇಲ್ಲ, ಅದಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಆದ್ರೆ ಇವರಿಗೆ
ಸರಿಯಾದ ಒಂದು ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ನಡೆದು ಪವಿತ್ರವಾದ ಒಂದು ಮಾರ್ಗದಲ್ಲಿ ನಡೆದಾಗ ಮಾತ್ರ ಅವರು ಆ ದಾರಿಗೆ ಎಲ್ಲರಿಗೂ ಮನುಕುಲಕ್ಕೆ ಇಡೀ ಜಗತ್ತಿಗೆ ಹೇಳ್ತಕ್ಕಂಥ ಒಂದು ಅಧಿಕಾರ, ಇದಕ್ಕಂತಾರೆ ಅಧಿಕಾರ ಅಂತೇಳಿ. ಇದು ಮಾಜಿ ಅಧಿಕಾರ ಆಗಕ್ಕೆ ಸಾಧ್ಯವಿಲ್ಲ ಶರಣ ಬಂಧುಗಳೇ. ಅಂತ ಒಂದು ಶರಣರ ಬದುಕಿನಲ್ಲಿ ನಾವು ಕೂಡ ಬದುಕು ಮಾಡಬೇಕಾಗೈತೆ. ಆದಷ್ಟು ಅವರ ಒಂದು ಬದುಕು ನಾವು ಶರಣರು ಏನು ಹೇಳ್ತಾರ, ಅವರು ಅದಕ್ಕಾಗಿ ಹೇಳಿದ್ರು, ಅವರ ಮಾತಿನಲ್ಲಿ ಏನೈತೆ ನಾವು ಆದಷ್ಟು ಅವರ ಮಾತುಗಳು ನಾವು ಸರಿಯಾಗಿ ಪಾಲನೆ ಮಾಡ್ತಕ್ಕಂಥ ತಾಕತ್ತು ಯೋಗ್ಯತೆ ಇಲ್ಲದಿದ್ರು ಕೂಡ ಅವ್ರು ಕೇಳಬೇಕಂತ, ದಿನನಿತ್ಯ ಕೇಳಬೇಕಂತ. ಮೊದಲು ಕೇಳೋದನ್ನ ನಾವು ರೂಢಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಶ್ರವಣ ಬೇಕು. ಬರೀ ಶ್ರವಣ ಅಂದ್ರೆ ಹೆಂಗಪ್ಪ ಅಂದ್ರೆ ಬರೀ ಕೇಳಿದ್ರೆ ಶ್ರವಣ ಅಲ್ಲದು. ಶ್ರವಣ ಅಂದ್ರೆ ಶ್ರವಣ ಕೇಳ್ತಕ್ಕಂಥ ನಮ್ಮಲ್ಲಿ ಗಮನ ಇರ್ಬೇಕಾಗ್ತ, ಕುತೂಹಲ ಇರ್ಬೇಕಾಗ್ತ, ಏಕಾಗ್ರತೆ ಇರ್ಬೇಕಾಗ್ತ, ಅದರ ಅಪೇಕ್ಷೆ ಇರ್ಬೇಕಾಗ್ತ. ಈ ಒಂದು ಗುಣಾಂಶಗಳಿದ್ರೆ ಮಾತ್ರ ಅದಕ್ಕೆ ಶ್ರವಣ ಅಂತಾರ. ಅದಕ್ಕೆ ಸುಮ್ಮನೆ ಗೂಗಿ ಕುಂತ ಕೇಳಿದ್ರೆ ಅದು ಕೇಳಿದಂಗ ಅಲ್ಲ. ಈ ಗುಣಾಂಶಗಳು ಕೇಳ್ತಕ್ಕಂಥ ಒಂದು ಕುತೂಹಲ ಬೇಕಂತ. ಯಾವ ವಿಷಯ ಹೇಳ್ತಾರೆ ಆ ವಿಷಯಕ್ಕೆ ತಕ್ಕಂಗೆ ನಾವು ನಡಿಬೇಕು, ಆ ವಿಷಯಗಳನ್ನ ನಾವು ಸರಿಯಾಗಿ ತಿಳಿಯಬೇಕು. ಅದಕ್ಕೆ ಕುತೂಹಲ ಬೇಕಂತ, ಉತ್ಸಾಹ ಬೇಕಂತ. ಬೇಕು ಬೇಡ ಸತ್ತಗಂತ ಸತ್ತ ಹೆಣ ಮಾರಿದ್ದಂಗ ಒಂದು ತರ ಮಾರಿ ಹೇಳ್ಬಿಟ್ರೆ ಕೇಳಿದ್ರೆ ಕೇಳ್ತಕ್ಕಂಥ ಲಕ್ಷಣ ಅಲ್ಲದು. ರೋಷ ಮಾರಿ ಇಲ್ಲ 3 ಗಂಟೆ ಮಾರಿ ಇದ್ರಂಗೆ ಎಲ್ಲ ಮಾರಿ ಕೇಳಿದ್ರೆ ಅದು ಶ್ರವಣ ಆಗದು. ಆಗ ಗಮನ ಬೇಕು, ಏಕಾಗ್ರತೆ ಬೇಕು, ಕುತೂಹಲ ಬೇಕು. ಇವೆಲ್ಲ ಅಪೇಕ್ಷೆಗಳು ಇದ್ರೆ ಮಾತ್ರ ಅದಕ್ಕೆ ಶ್ರವಣ ಅಂತಾರ. ಈ ಬರೀ ಇವನು ಕೇಳಿದ ನಾವು ಸುಮ್ಮನೆ ಕೇಳಿ ಸುಮ್ಮನೆ ಇದ್ರು ಕೂಡ ಅದು ಶ್ರವಣ ಆಗಲ್ಲ. ಶ್ರವಣ ಮತ್ತೆ ಎಂದಾರು ಅಂದ್ರೂ ಕೂಡ ಅದು ಕೂಡ ಕೆಟ್ಟೋಗುತ್ತೆ. ಅದಕ್ಕೆ ಶ್ರವಣ ಅದು ಬೆಳಿಬೇಕಂದ್ರೆ ಮನನ ಬೇಕಾಗತ್ತೆ. ಶ್ರವಣ ಅದು ಆ ಶ್ರವಣ ಅಂದ್ರೆ ಬೀಜ ಬಿತ್ತಿದಂಗ. ಆ ಶರಣರ ಹಿತೋಕ್ತಿಗಳು ಅಥವಾ ಶರಣರ ಬೀಜಾಕ್ಷಗಳು ನಮ್ಮ ಕಿವಿಯಿಂದ ನಮ್ಮ ಹೃದಯದಲ್ಲಿ ಬಂದಾಗ ಅದು ಭೂಮಿ ಅವು ಬೆಳಿಬೇಕಾದ್ರೆ ಮನನ ಬೇಕಂದ್ರೆ ಅಲ್ಲಿ ಕ್ರಿಯೆ ಬೇಕಾಗತ್ತೆ. ಮನನ ಕ್ರಿಯೆ ಬರೀ ಏನಪ್ಪ ಕ್ರಿಯೆ ಅಂದ್ರ ಅಭ್ಯಾಸ ಬೇಕಾಗ್ತ, ಅಧ್ಯಯನ ಬೇಕಾಗ್ತ. ಅಭ್ಯಾಸ ಅದಕ್ಕೆ ರೂಢ ಆಗಿಬಿಡುತ್ತೆ ನೋಡು. ಅದು ಎಷ್ಟೇ ಬಿಡೋದಲ್ಲ, ಅದು ರೂಢ ಆಗಿಬಿಡುತ್ತೆ. ಅದಕ್ಕೊಂದು ಅಭ್ಯಾಸ. ನಮ್ಮ ಅಭ್ಯಾಸ ಅದನ್ನ ರೂಢ ಮಾಡ್ಕೋಬೇಕು. ಅದನ್ನ ಅದಕ್ಕೆ ಅಧ್ಯಯನ ಮಾಡ್ಕೋಬೇಕಾಗ್ತದೆ. ಇವು ಅಭ್ಯಾಸ ಮತ್ತು ಅಧ್ಯಯನ ಆದಾಗ ಮಾತ್ರ ಆತನಿಗೆ ಅನುಭವ ಅನ್ನಕ್ಕೆ ಸಾಧ್ಯ ಐತಿ. ಹೊರತು ಸುಮ್ಮನೆ ಅನೇಕ ಪುಸ್ತಕಗಳನ್ನು ನೋಡಿ ಏನೇನು ಹುಡುಕಾಡಿ ಇದು ಮಾಡ್ತಾರ ಅದು ಪೂರ ಅನುಭವ ಆಗಲ್ಲ. ಸುಮ್ಮನೆ ಹೇಳ್ತಾನೆ ಕರೆವು. ನಿಜವಾದ ಅನುಭವ ಅಂತಂದ್ರ ಇದು ಶ್ರವಣ ಮತ್ತು ಮನನಗಳು ಈ ಗುಣಾಂಶಗಳು ಇದ್ದಾಗ ಮಾತ್ರ ಅಭ್ಯಾಸ ಅಧ್ಯಯನ ಇವು ಸಂಪೂರ್ಣ ನಮಗೆ ಸಮಘಟ್ಟವಾದಾಗ ಸಮತೋಲನವಾದಾಗ ನಮ್ಮಲ್ಲಿ ನೆಲೆಗೊಂಡಾಗ ಮಾತ್ರ ಆತ ವ್ಯಕ್ತಿಗೆ ಅನುಭವ ಆಗ್ತದ. ಅದ್ರಂಗೆ ನಡಿತಾನ ಆ ವ್ಯಕ್ತಿ ನಡೆದೋದಕ್ಕೆ ಹಂಗಾದ ಅಂತೇಳಿ ನಿಧಿ ದ್ಯಾಸ ಅಂತ. ಅದಕ್ಕೆ ನಿಧಿ ದ್ಯಾಸ ಅನುಭವ, ನಿಧಿ ದ್ಯಾಸ ಆದಾಗ ಅದಕ್ಕೆ ಅನುಭವ ನಿಧಿ ದ್ಯಾಸ ಆಗಲ್ಲ, ಅನುಭವ ಬರಲ್ಲ. ಅನುಭವ ಅನ್ನೋಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಶರಣ ಬಂಧುಗಳೇ, ಎಂತ ನಮ್ಮಲ್ಲಿ ಕೆಲವು ಶರಣರು ಹೇಳ್ತಾರ ಪಂಚಕ್ಲೇಶಗಳು ಅಂತ ಬರ್ತಾವ. ಪಂಚಕ್ಲೇಶಗಳು ಏನಪ್ಪಾ ಅಂತಂದ್ರ ಆತ್ಮ ಅನಾತ್ಮಗಳ ವಿವೇಕ ಶೂನ್ಯವೇ ಅವಿದ್ಯ. ನಾವೇನ್ ಮಾಡ್ತೀವಿ, ವಿದ್ಯೆ ಶಿಕ್ಷಣದ ಒಂದು ಪ್ರಜ್ಞೆ ಇಲ್ಲದವರಿಗೆ, ಅಕ್ಷರ ಜ್ಞಾನ ಇಲ್ಲದವರಿಗೆ ನಾವು ಅವಿದ್ಯೆ ಅಂತ ನಾವು ಅಂತೀವಿ. ಇದು ಶರಣರ ಲೆಕ್ಕದಾಗ ಈ ಅವಿದ್ಯೆ. ಯಾಕಂದ್ರೆ ವಿದ್ಯಾವಂತರು ಎಷ್ಟೋ ಸಮಾಜದಲ್ಲಿ ದರೋಡೆಕೋರರಾಗಿದ್ದಾರೆ. ಅದೇ ಶ್ರೇಷ್ಠ ಎಷ್ಟೆಷ್ಟು ಪಂಡಿತರಾದ್ರೂ ಕೂಡ ಸಮಾಜಕ್ಕೆ ಘಾತಕರಾಗಿದ್ದಾರೆ. ಅದೇ ಒಂದು ಅವಿದ್ಯಾವಂತ ತನ್ನಲ್ಲಿರ್ತಕ್ಕಂಥ ತಾನು ಏನು ವಿಚಾರ ಮಾಡ್ಬೇಕಂತ ಆತ್ಮ ಅನಾತ್ಮಗಳ ವಿಚಾರ. ಇದ್ರಾಗ ಆತ್ಮ ಯಾವುದು ಅನಾತ್ಮ ಯಾವುದು, ನಾನಿರೋದು ಕಾರಣ ಏನು, ನನಗೆ ದೇಹ ಐತಿ, ದೇಹಕ್ಕೆ ಮೂಲ ವಸ್ತು ಏನು, ನನಗೆ ಜೀವ ಐತಿ, ಜೀವನಕ್ಕೆ ಮೂಲ ಚೇತನ ಏನು, ನಾನೆಲ್ಲ ಇಷ್ಟು ಪ್ರಪಂಚದಲ್ಲಿ ಬದುಕು ಮಾಡೋದಕ್ಕ ಇದಕ್ಕೊಂದು ಮೂಲ ಚೇತನ ವಸ್ತು ಏನು, ಇದ್ರ ಬಗ್ಗೆ ಒಂದು ನಾವು ಪ್ರಜ್ಞೆ ಆಗ್ಬೇಕಾಗಿತ್ತು. ಅದಕ್ಕಾಗಿ ಈ ಪ್ರಜ್ಞೆ ಇಲ್ಲದವನಿಗೆ ಅವಿದ್ಯೆ ಅಂತಾರ, ಅಜ್ಞಾನ ಅಂತಾರ. ಅದಕ್ಕೆ ಅವಿದ್ಯೆ ಅಂದ್ರೆ ಅಜ್ಞಾನ ಅಂದ್ರೂ ಕೂಡ ತಪ್ಪಲ್ಲ, ಅಥವಾ ಮೂರ್ಖ ಅಂದ್ರೂ ಕೂಡ ತಪ್ಪಲ್ಲ, ಅಥವಾ ಹೆಡ್ಡ ಅಂದ್ರೂ ಕೂಡ ತಪ್ಪಲ್ಲ, ದಡ್ಡ ಅಂದ್ರೂ ಕೂಡ ತಪ್ಪಲ್ಲ. ಅದಕ್ಕೆ ಏನಾದ್ರೂ ಬಳಸಬಹುದು. ಅವಿದ್ಯೆ ಅಂದ್ರೆ ನಾವಿಲ್ಲಿ ಲೋಕರುಡಿಗೆ ವಿದ್ಯೆ ಇಲ್ಲದವನಿಗೆ ಅವಿದ್ಯೆ ಅಂತೀವಿ ಅಂತಂದ್ರ ದಡ್ಡ ಅಥವಾ ಮೂರ್ಖ, ಎಡ್ಡ ಇಂತಗೆ ಅಂದ್ರ ತನ್ನ ಒಂದು ಸ್ವರೂಪದ ಜ್ಞಾನದ ಅರಿವು ಇಲ್ಲದಲ್ಲಿ ಅವನು ಏನು ಪಂಡಿತ ಆದ್ರೂ ಕೂಡ ಅವನೊಬ್ಬ ಅಜ್ಞಾನಿ ಅಂತ ಹೇಳ್ತಾರ. ಹೌದ್ರಿ, ಕಟ್ಟಿಟ್ಟು ಬತ್ತಿ ಬಿಡ್ರಿ. ಇದು ಒಂದು ದೋಷ ಅಂತ ಹೇಳ್ತಾರ. ಪಂಚಕ್ಲೇಶಗಳಂದ್ರೆ ದೋಷಗಳು.
ಮತ್ತೆ ಮುಂದೆ ಏನಂತ ಅಸ್ಮಿತಿ ಅಂತ ಬರುತ್ತೆ. ಅಸ್ಮಿತಿ ಅದು ಕೂಡ ಒಂದು ದೋಷ. ಅದು ಯಾವ ದೋಷಪ್ಪ ಅಂದ್ರ, ನಾನು ನೋಡ್ರಿ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋದವಳಿನ ಅಲ್ಲಿ ಏನಾಗ್ಬಿಡುತ್ತೆ, ಅಹಂಕಾರ ಬೆಳೆದು ಬಿಡುತ್ತೆ. ನಾನು ಏನು ಮಾಡಬೇಕು, ಇದು ಅಹಂಕಾರನ ಮನುಷ್ಯನಿಗೆ ಅಧೋಗತಿಗೆ ಪಾತಾಳಕ್ಕೆ ತಳ್ಳಿಬಿಡ್ತಾ. ಪ್ರಪಂಚದಲ್ಲಿ ಕೂಡ ನಾವು ನೋಡ್ತಿರ್ತೀವಿ, ಎಂತೆಂಥ ಕ್ಷೇತ್ರದಲ್ಲಿ ಎಂತೆಂಥ ಒಂದು ಸಾಧನೆ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಕೀರ್ತಿ ತಮ್ಮ ಪತಾಕಿಯನ್ನು ಆರಿಸಿ ಕೂಡ ತಮ್ಮ ಮಾನ ಮರ್ಯಾದೆ ಕಳ್ಕೊಂಡ್ರೆ. ಯಾಕಪ್ಪ ಅಂದ್ರ ಅಸ್ಮಿತೆ, ಅಹಂಕಾರ. ಮನುಷ್ಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು. ಈ ರಾಜಕೀಯ ಕ್ಷೇತ್ರ ಒಂದು ಉಳಿದ ಕ್ಷೇತ್ರಗಳಲ್ಲಿ ಅಹಂಕಾರ ಬರೋದು ಸಹಜ. ಆದ್ರೆ ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿಯೂ ಕೂಡ ಅಹಂಕಾರ ಬೆನ್ನತ್ತಿ ಪಡುತ್ತೆ. ಅದೇ ದೊಡ್ಡದು. ಇದರಲ್ಲಿ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತರೂ ಕೂಡ ಎಷ್ಟೋ ಜನ ಪಾತಾಳಕ್ಕೆ ಹೋಗಿ ತಮ್ಮ ಕೀರ್ತಿ ಕಸ್ತಫಲ ಆಗಿಬಿಡುತ್ತೆ, ತಮ್ಮ ಹೆಸರು ಕಸ್ತಫಲ ಆಗಿಬಿಡುತ್ತೆ. ಅದಕ್ಕೆ ಅಸ್ಮಿತೆ ಇದೊಂದು ದೋಷ ಅಂತ ಹೇಳ್ತಾರೆ ಅವರು. ಮನುಷ್ಯನಿಗೆ ಸಾಧನದಲ್ಲಿ ಇದೊಂದು ಕೂಡ ಮಹಾದೋಷ. ಅದಕ್ಕಾಗಿ ಇದರಿಂದ ನಾವು ಬಿಡುಗಡೆ ಆಗ್ಬೇಕು, ನಿರ್ದೋಷಿಗಳಾಗಬೇಕು ಅಂತ ಹೇಳ್ತಾರೆ. ನಿರ್ದೋಷಿಗಳಾಗಬೇಕು, ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಇವೆಲ್ಲ ಶ್ರವಣ ಮತ್ತು ಮನನ ಇವು ನಮ್ಮ ಮೇಲೆ ಸರಿಯಾಗಿ ಕ್ರಿಯೆಯಲ್ಲಿ ನಡಿಬೇಕಂತ. ಈ ದೋಷಗಳು ಪರಿಹಾರಕ್ಕೆ ಏನಪ್ಪ ಅಂದ್ರ, ಶ್ರವಣ ಮನನ ಅದಾವಲ್ಲ, ಆ ಶ್ರವಣ ಮನನಗಳಲ್ಲಿ ಕೆಲವು ಗುಣಾಂಶಗಳು ಹೇಳಿದ್ನಲ್ಲ, ಆ ಗುಣಾಂಶಗಳು ನಮ್ಮಲ್ಲಿ ಅಳವಡಿಸಿಕೊಂಡು ಶ್ರವಣ ಮನನಗಳಲ್ಲಿ ನಾವು ಸರಿಯಾಗಿ ಕ್ರಿಯಾ ಸಾಧಕರಾದ್ರೆ ಮಾತ್ರ ಈ ದೋಷಗಳಿಂದ ಮುಕ್ತರಾಗಕ್ಕೆ ಸಾಧ್ಯ. ಈ ಶ್ರವಣ ಮನನಗಳಲ್ಲಿ ಸ್ವಲ್ಪ ಎಡವಟ್ಟಿಟ್ಕೊಂಡು ಬರೀ ನಾವು ಸಾಧನೆ ಮಾಡಿದ್ರೆ ಸಾಧನ ಅಲ್ಲ, ಸುಮ್ಮನೆ ಸಾಧನ ಅದು. ಈ ಯಾವುದಕ್ಕೂ ಸಲ್ಲಲ್ಲ, ಯಾವುದಕ್ಕೂ ಅರ್ಥ ಇಲ್ಲ ಅದು. ಅದಕ್ಕಾಗಿ ಅವಿದ್ಯೆ ಮತ್ತು ಅಸ್ಮಿತೆ ಇವೆರಡು ಆಗಿಂದ ಇವೆರಡು ಕೂಡ ನಾವು ಗೆಲ್ಲಿಬಹುದು. ಯಾಕಂದ್ರೆ ಒಂದೊಂದು ಯಾಕಂದ್ರೆ ಸಬ್ಜೆಕ್ಟ್ ಬರ್ತವೆ. ಒಬ್ಬ ಆ ಯುವಕ ಒಬ್ಬ ವಿದ್ಯಾವಂತ ಆಗ್ಬೇಕಾದ್ರೆ ಕೆಲವು ಸಬ್ಜೆಕ್ಟ್ ಒಂದೊಂದು ಮೆಟ್ಲಿಗಿಂತ ಕೆಲವು ವಿಷಯಗಳನ್ನು ಪಾಸ್ ಆಗ್ಬೇಕಾಗ್ತದೆ. ಮತ್ತೆ ಇಲ್ಲಿ ಅವಿದ್ಯೆ ಅದನ್ನು ಪಾಸ್ ಆದ, ಮತ್ತೆ ಅಸ್ಮಿತೆ ಅಲ್ಲಿನೂ ಕೂಡ ಪಾಸ್ ಆದ. ಇಲ್ಲಿ ಮತ್ತೆ ಇನ್ನೊಂದು ಏನು ಬರ್ತಪ್ಪ ಅಂದ್ರೆ ರಾಗ ಅಂಬದು ಬರುತ್ತೆ. ರಾಗ ನೋಡ್ರಿ, ರಾಗ ಅಂದ್ರೆ ಮೋಹ, ವ್ಯಾಮೋಹ. ಮೋಹ ಇರ್ಬೇಕಂತ ಸಂಸಾರಕ್ಕೆ ನಮಗೆ ಎಷ್ಟು ಬೇಕು ಅಷ್ಟೇ ಇರ್ಬೇಕಂತ ಮನುಷ್ಯನಿಗೆ. ವ್ಯಾಮೋಹ ಇರಬಾರ್ದು ನೋಡು, ಅದು ದೋಷ. ಅದು ವ್ಯಾಮೋಹ. ಯಾಕಂದ್ರ ನಾನೆಲ್ಲ ಮಾಡಿದೆ, ನಾನು ಅಹಂಕಾರ ಬಿಟ್ಟು ನಾನು ಹೇಳ್ತಾನ ಮತ್ತೆ ಹೇಳಕ್ ಶುರುವಾಯ್ತು. ನನಗೆ ಆತ್ಮಜ್ಞಾನ ಆಗೈತಿ, ಮತ್ತೆ ಆತ್ಮಜ್ಞಾನ ಹೇಳಾಗಲ್ಲ. ಯಾವ ರಾಗ ಯಾವ ವ್ಯಾಮೋಹ ಅಂದ್ರ ನನಗೆ ಆತ್ಮಜ್ಞಾನ ಆಗೈತಿ, ಮತ್ತೆ ನನಗೆ ಆಗೈತಿ ಅಂದ್ರೆ ಹೆಂಗ್ ಹೇಳ್ಬೇಕು, ಅದು ಯಾರಿಗೆ ಕಾಣದಿರ್ತಕ್ಕಂಥ ವಸ್ತು, ಅದು ಯಾರು ನೋಡಿದಿರ್ತಕ್ಕಂಥ ವಸ್ತು. ಅದು ಇದು ಹೇಳ್ತಾನ ಅದು ನಿಶಬ್ದ, ಅದು ಶೂನ್ಯ ತೀರ್ತದು, ಅದು ಶೂನ್ಯವಾಗಿರ್ಬೇಕು. ಅದು ಮತ್ತೆ ಹೇಳ್ತಾನ, ಮತ್ತೆ ಇದು ರಾಗ ಆಯ್ತು. ಏನಂತ ಅಹಂಕಾರ ಇಲ್ಲಪ್ಪ, ನನಗೆ ಅಹಂಕಾರ ಇಲ್ಲ. ಒಮ್ಮೆ 2-3 ಸಲ ಬೇಯ್ಬೇಕ, ಸಿಟ್ಟು ಬರಲ್ಕಂದ್ರ ಅವಾಗ ಎದ್ದು ಬಿಡ್ತ. ಅದಕ್ಕೆ ಇದನ್ನ ರಾಗ, ನಾನು ಮಾಡಿದೆ, ನಾನು ಹಿಂಗೆಲ್ಲ ಬಿಟ್ಟಿದೆ, ಇವೇನದವಲ್ಲ ಇವು ಕೂಡ ಇದೊಂದು ಕೂಡ ಪಿಸಾಚಿ, ಇದೊಂದು ಕೂಡ ಭೂತ, ಇದೊಂದು ಕೂಡ ಭ್ರಮೆ. ಇವು ಕೂಡ ನಾವು ಕಳಿಬೇಕಂತೇಳಿ ಶರಣರು ಅದಕ್ಕೆ ಪಂಚ ಕ್ಲೇಶಗಳ ಬಗ್ಗೆ ಸರಿಯಾಗಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ. ಬಾರಿ ಹುಷಾರ ಅಂತ ಹೇಳ್ತಾರ. ಇವನು ಇದ್ರಾಗ ಪಾಸ್ ಆಗ, ನೀನು ಅಧ್ಯಾತ್ಮ ಕ್ಷೇತ್ರದಾಗ ನೀನು ಸಾಧನೆ ಮಾಡೋದ್ರೆ ಇವನು ಪಾಸ್ ಆಗ. ಇವುಗಳಿಂದ ನೀವು ದಾಟಿಕಂತ ಪಾಸ್ ಆಗಂದ್ರ ಮೆಟ್ಟಿಗಂತ ಮೇಲೆ ಏರ್ಬೇಕಾಗ್ತದೆ. ಮೇಲೆ ಏರಿದಾಗ ಕೂಡ ಬಹಳ ಹುಷಾರ್ ಇರ್ಬೇಕಾಗ್ತದೆ, ಬಹಳ ಜಾಗೃತವಾಗಿರ್ಬೇಕಾಗ್ತದೆ. ಯಾಕಂದ್ರ ಮೇಲ್ಮೆಟ್ಟಿಗೆ ಓದಂಗಲ್ಲ ಇವು ಸೆಳೆತ, ಭೂಮಿಯ ಒಂದು ಸೆಳೆತ ಬಹಳ ಸೆಳೆತಗಳು ಏನೇನೋ ಬರ್ತಿರ್ತಾವ. ಮಣ್ಣಿನ ವ್ಯಾಮೋಹವನ್ನು ಕಾಡಬಹುದು, ಹೆಣ್ಣಿನ ವ್ಯಾಮೋಹವು ಕೂಡ ಕಾಡಬಹುದು, ಒಣ್ಣಿನ ವ್ಯಾಮೋಹ ಕೂಡ ಕಾಡಬಹುದು. ಏನೇ ಅನೇಕ ರೀತಿಯಿಂದ ಬಂದು ಭೂತ ವೇಷದ ಬಂದ ಕೈಸ ಕಾಡ್ತಿರ್ತಾವ. ಅದಕ್ಕೆ ಶರಣರು ಒಂದು ವಚನದಾಗ ಕೊರಳಲ್ಲಿ ಕಟ್ಟಿದ ಬೆಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು. ಎಷ್ಟು ಚಂದ ಹೇಳ. ಇತ್ತ ತೀರಕನು ಬಿಡವಲ್ಲ, ಇತ್ತ ಮುಳುಗಸಕ್ಕೂ ಬಿಡವಲ್ಲ. ಇಂತಪ್ಪ ಸಂಸಾರದ ಸಾಗರದಲ್ಲಿ ಬಂದು ಬಿಟ್ಬಿಟ್ಟಲ್ಲ, ಇದಕ್ಕೇನು ಗತಿ ಭಗವಂತ, ಇದರಿಂದ ನನ್ನ ಪಾರು ಮಾಡು ಅಂತಂದ್ರ ಒಂದು ಕಟ್ಟಿಬೇಕಂತ ನಾವು ಬೆಂಡ್ ಕಟ್ಟಿಬೇಕು. ಅಂದ್ರೆ ಬೆಂಡ್ ಅಂದ್ರ ಶೂನ್ಯ, ಅಲ್ಲಿ ತೇರಿಸ್ಬಿಡ್ತದೆ. ಬೆಂಡ ನೀರಿನಾಗಿದ್ರು ಕೂಡ ನೀರಿನಿಂದ ನಮಗೆ ಕಡೆಗೆ ಹಾಸ್ಬೇಕಾದ್ರ ಅದೇನ್ ಮಾಡ್ಕಂದ್ರೆ ಶೂನ್ಯ ಆಗ್ಬೇಕು. ಅಂದ್ರೆ ಶೂನ್ಯ ಅಂದ್ರ ಇವೆಲ್ಲ
ರಾಗ ದ್ವೇಷಾದಿಗಳು ಬರ್ತಾವಲ್ಲ ಇವುಗಳನ್ನು ನಾವು ಬಿಡಬೇಕು. ಎರಡಷ್ಟು ಅಲ್ಲಿ ನಮಗೆ ದೋಷ ಇರಬಾರ್ದು. ಅದಕ್ಕೆ ತ್ಯಾಗಿ ಅಂತಾರೆ, ಅದಕ್ಕೆ ನಿಜವಾದ ತ್ಯಾಗಿ ಅಂತಾರೆ. ಹೆಸರು ಕೆಲವೊಬ್ರು ಹೆಸರು ಬಹಳ ಚಂದ ಇರ್ತಾವ, ಹೆಸರು ತಕ್ಕಂಗಿರಲ್ಲ. ನನ್ನ ದೋಸ್ತನ ಹೆಸರು ಲಕ್ಷ್ಮೀಪತಿ, ನನ್ನ ದೋಸ್ತನ ಹೆಸರು ಲಕ್ಷ್ಮೀಪತಿ, ಅವನು ಮಾಡಿದಲ್ಲಿ ಕಿತಪತಿ, ನಮ್ಮೂರಿಗೆ ಅವನಿಗೆ ಕೋಟ್ಯಾಧಿಪತಿ ಅಂತ. ಹೆಸರು ಲಕ್ಷ್ಮೀಪತಿ ಕರೆವು. ಮ್ಯಾಲೆ ನಿಂಗಣ್ಣ ಒಳಗ ಮಂಗಣ್ಣ, ಹಿಂಗಾದ್ರಿ ಅಂಗಣ್ಣ. ಇದನ್ನ ಬೇಡ. ಒಳಗ ಅಧೀನಾಗಪ್ಪ ಅಂದ್ರ ಪರಿಶುದ್ಧವಾಗಿರ್ಬೇಕು. ಇನ್ನೊಂದು ದ್ವೇಷ ಅಂತ ಬರ್ತದೆ, ಇದೊಂದು ಸಬ್ಜೆಕ್ಟ್. ಇದರಲ್ಲಿ ಕೂಡ ನಾವು ಪಾಸ್ ಆಗ್ಬೇಕಾದ್ರೆ ದ್ವೇಷ ಇವೆಲ್ಲ ರಾಗ ದ್ವೇಷ ಏನ್ ಮಾಡ್ತಾವ, ಒಂದೊಂದಕ್ಕೊಂದು ಟಚ್ ಮಾಡಿ ಕೊಡ್ತಾವ. ನಾನಂತೂ ಓದ್ತೀನಿ, ನೀನಾರ ಸಾಧನೆ ಮಾಡೋ. ಈ ದೇವಪುರದ ಹೆಂಗ ರಾಕ್ಷಸರು ಒಬ್ಬರಾಗದ ಒಬ್ರು ಹೆಂಗ್ ಬರ್ತಿರ್ತಾರೋ, ನಾನು ವಾದ ಕಡೆ ನೀನು ಬಿಡ್ಬೇಡ ಅಂತೇಳಿ ಹೆಂಗ್ ಒಬ್ರಿಗೊಬ್ರು ಅದನ್ನ ಕಿಡಿ ಹೆಚ್ಚಿ ಕೊಡ್ತಾರೋ, ಅದ್ರಂಗ ಇಲ್ಲಿ ಮತ್ತೊಂದು ದ್ವೇಷ, ಅಸೂಯ ಭಾವನೆ, ಕೆಟ್ಟ ವಿಚಾರಗಳು, ಮತ್ಸರ ಬುದ್ಧಿ, ಏನೇನೋ ಬರ್ತಾವ. ಒಟ್ಟ ಸರ್ಪ ಮತ್ಸರ ಅಂತ ಬರ್ತದೆ. ಸರ್ಪ ಮತ್ಸರ, ಮತ್ಸರ ಬೇರೆ ಮತ್ತೆ ಸರ್ಪ ಮತ್ಸರ ಬೇರೆ. ಮೊಸಳೆ ಮಸಲತ್ ಅಂತ ಬರುತ್ತೆ. ಜನರ ಕಣ್ಣಿ ಒಳ್ಳೆಯವನಿಗೆ ಕಾಣಿಸಿರ್ತಾನ. ಮೊಸಳೆ ನೀರಾಗಿರುತ್ತ, ಆದ್ರೂ ಕೂಡ ಯಾಕ ದಂಡಿ ಒಂದಿಂತ ಗೊತ್ತ. ನೀರು ಕುಡಿತಕ್ಕಂಥ ಪ್ರಾಣಿಗಳಿಗಾಗಲಿ ಮನುಷ್ಯನಿಗಾಗಲಿ ಗೊತ್ತಾಗಲ್ಲ. ಯಾವಾಗ ಸ್ವಲ್ಪ ನೀರಿನ ಒಂದು ಸೊಪ್ಪು ಆದ್ಮೇಲೆ ಅದೇನ್ ಮಾಡ್ತಾವ, ಒಮ್ಮೆಲೆ ಆ ಪ್ರಾಣಿಗಳನ್ನ ಅಥವಾ ನಮ್ಮನ್ನು ಕೂಡ ನುಂಗುತ್ತದು. ಅದು ಮೊಸಳೆ ಗೊತ್ತಾಗಲ್ಲ ಅಂತ. ಅದ್ರಿಂದ ಸರ್ಪದ ಒಂದು ಮತ್ಸರ ಅದು ಕೂಡ ನೋಡ್ರಿ. ಸಮಾಜದ ನೋಟಕಿಗೆ ಮಾತ್ರ ಆ ವ್ಯಕ್ತಿ ನಾಗಪ್ಪ ಯಾರು ತೊಡ್ರಿಗಿಲ್ಲ, ನಾಗಪ್ಪನವ್ರಿಗೆ ಏನಿಲ್ಲ, ನಾವು ನಾಗಪ್ಪನಲ್ಲಿ ಉದಾಹರಣೆ ಹೇಳ್ಬೇಕ. ಆದ್ರೆ ಒಳಗ ಇನ್ನೊಬ್ರಿಗೆ ಕಿಡಿ ಹಚ್ಚಿ ಜಗಳ ಹಚ್ಚೋದು ಇಂತವೇನ್ ಮಾಡ್ತಿರ್ತಾನಲ್ಲ, ಇದು ಸರ್ಪ ಮತ್ಸರ. ಇದು ಕೂಡ ದ್ವೇಷಗಳು. ಇದನ್ನ ಬ್ಯಾಡ ಅಂತ ಹೇಳ್ತಾರ ಅವ್ರು. ಇನ್ನೊಬ್ರಿಗೆ ಹಚ್ಚೋದು ಸಮಾಜಕ್ಕೆ ಹಾನಿ ಮಾಡಬೇಡ, ಸಮಾಜಕ್ಕೆ ಒಂದು ಕಲ್ಯಾಣ ಆಗ್ತಕ್ಕಂಥ ಕೆಲಸ ಮಾಡು. ಈಗ ನೀವು ಏನು ಮಾಡ್ತೀರ, ಸಮಾಜಕ್ಕೆ ಒಂದು ನಿನ್ನ ಒಂದು ಯೋಗ್ಯತೆಗೆ ತಕ್ಕಂತೆ ನಿನ್ನಿಗೆ ಒಂದು ಗುರುನಾಥ ಕೊಟ್ಟ ಒಂದು ಬುದ್ಧಿಯ ಬಲಶಕ್ತಿಯನ್ನು ಸಮಾಜಕ್ಕೆ ಜ್ಞಾನದ ಒಂದು ಬೆಳಕು ಕೊಡ್ತೀನಿ. ವಿವೇಕಾನಂದ ಹೇಳ್ತಾರ, ತನ್ನಲ್ಲಿರ್ತಕ್ಕಂಥ ಜ್ಞಾನ ಯಾರು ಬಚ್ಚಿಟ್ಟುಕೊಂಡು ಸಾಯ್ತಾರಲ್ಲ ಅವರು ಪ್ರಥಮ ಪಾತಿಕೆಗಳಂತವ್ರು. ಹೌದು. ಇಲ್ಲಿ ಜ್ಞಾನ ಹೆಚ್ಚು ಕಡಿಮೆ ಹೇಳಿಲ್ಲ ಅವರು. ತನ್ನಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಜ್ಞಾನ ಪ್ರಪಂಚದಲ್ಲಿ ಯಾರು ಹಂಚಲಾರದ ಸಾಯ್ತಾರಲ್ಲ, ಪ್ರಪಂಚದಲ್ಲಿ ಪ್ರಥಮ ಪಾಪಿ ಯಾರಪ್ಪ ಅಂದ್ರೆ ಅವನು ಅಂತ ಹೇಳ್ತಾರೆ. ಎಷ್ಟು ನೋಡ್ರಿ, ಆ ಸತ್ಯನವ್ರಿಗೆ ಹಾಕ್ಬೇಕು. ಇಲ್ಲಿ ನಾವು ಪಂಡಿತ ಏನ್ ಬೇಗ ಅವ್ರು ಹೇಳ್ಬಿಡೋರು. ನಿನ್ನಲ್ಲಿರ್ತಕ್ಕಂಥದ್ದು ಅಲ್ಪವೋ ಅಪಾರವೋ ಗೊತ್ತಿಲ್ಲ ನನಗೆ. ನಿನ್ನಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠ ಜ್ಞಾನ ಪ್ರಪಂಚಕ್ಕೆ ಯಾರು ಹಂಚಗಲ್ಲ, ಅವನು ಪ್ರಥಮ ಪಾಪಿ ಯಾರಪ್ಪ ಅಂದ್ರೆ ಇವನು ಅಂತ ಹೇಳ್ತಾರೆ. ಅದಕ್ಕೆ ನೀವೇನ್ ಮಾಡ್ತೀರಿ, ಅಂತ ಪಾಪಿ ಆಗಬಾರ್ದನ್ನೋ ಉದ್ದೇಶಕ್ಕಾಗಿ ಒಂದು ನಿನ್ನಲ್ಲಿರ್ತಕ್ಕಂಥ ಜ್ಞಾನದ ಒಂದು ಶಕ್ತಿ ಅಥವಾ ಜ್ಞಾನದ ಒಂದು ಬೆಳಕು ಪ್ರಪಂಚಕ್ಕೆ, ಯಾಕಂದ್ರೆ ನಮ್ಮಂತ ಒಂದು ಸಾಧಕರಿಗೆ ಇದೊಂದು ನೀವು ಸ್ಫೂರ್ತಿ ಕೊಟ್ಟಂಗೆ ಆಗ್ತದೆ. ಸ್ಫೂರ್ತಿ ಕೊಟ್ಟಂಗೆ. ನಾವು ಕೂಡ ಮಾತಾಡಿದಂಗೆ ನಮಗೂ ಕೂಡ ಒಂದಿಷ್ಟು ಬರೀ ನಾವು ಹೇಳೋದಲ್ಲ, ನಾವು ಹಿಂಗೆ ಹೇಳಿ ಅಂತೇಳಿ ನಾವು ಕೂಡ ತಿದ್ದಿಕಬೇಕು, ನಾವು ಪ್ರಜ್ಞೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಏನೇನು ಹೇಳ್ತಾರೆ ಅದಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಇರ್ಬೇಕಲ್ಲ. 100 ಅಂಶಗಳು ಹೇಳಿ ಕೂಡ ಅದರಲ್ಲಿ ನಾವು 10 ಪರಿಪಾಲನೆ ಮಾಡ್ಬೇಕಾಗ್ತದೆ. ಅಂತ ಒಂದು ಕಾರ್ಯ ಮಾಡ್ತಾರೆ. ಅದಕ್ಕೆ ದ್ವೇಷ ಬೇಡ ಅಂತ ಹೇಳ್ತಾರ. ಆಮೇಲೆ ಅಭಿನಿವೇಶ, ಕೊನೆಯದಾಗಿ ಅಭಿನಿವೇಶ ಅಂತ ಬರುತ್ತೆ ನೋಡಿ. ಅಂತ ಜ್ಞಾನಿ ಆಗಿದ್ರು ಕೂಡ ಒಂದಕ್ಕೊಂದು ಬಿಟ್ಟಂಗೆಲ್ಲ ಒಳಗೆ ಸೂಕ್ಷ್ಮವಾಗಿ ದುರ್ಬುದ್ಧಿ ಮನೆಯಲ್ಲಿ ನಮ್ಮ ಹೃದಯದಲ್ಲಿ ಮಣಿ ಮಾಡಿಕೊಂಡಿರ್ತಂತ. ಅದು ಏನ್ ಮಾಡ್ತ, ನನಗೆ ಹಿಂಗಾಯ್ತಲ್ಲ, ನಂದು ನಡೆಯಲ್ದಲ್ಲ ಅಂತೇಳಿ ಕೆಟ್ಟ ಬುದ್ಧಿ ಅಂತಾರ. ಅದಕ್ಕೆ ಇನ್ನೊಂದು ಕೆಟ್ಟ ಬುದ್ಧಿ, ದುರ್ಬುದ್ಧಿ, ಕೆಟ್ಟ ಬುದ್ಧಿ. ಅದೇನ್ ಮಾಡ್ತಾ ಎಲ್ಲ ಕೆಟ್ಟ ಗುಣಗಳಿಗೆ ಇವೇನು ಮದ ಮತ್ಸರ 8 ಅಷ್ಟ ಮದಗಳಿಗೆ ಆಗಿರ್ಬೋದು, ಷಡ್ವರ್ಗ ಆಗಿರ್ಬೋದು, ಇವೆಲ್ಲಗಳನ್ನ ಸೃಷ್ಟಿ ಮಾಡೋದೇನಪ್ಪ ಅಂದ್ರೆ ದುರ್ಬುದ್ಧಿ. ಯಾವಾಗ ನಮಗೆ ಅದು ಬೆಳಿತಿ ಒಂದೊಂದು ಶುರುವಾತು. ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳ್ತಾನ, ಎನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಎನ್ನ ಶಿರವೇ ಒನ್ನ ಕಳಸ ಅಂತ ಹೇಳಿದ್ರು. ಅಂದ್ರೆ ಏನಪ್ಪ ಅಂದ್ರ ಕಾಲಿನ ಕಂಬ ಅಂತ ಯಾಕಂದ್ರೆ ಕಂಬ ಒಂದು ತಲೆ ಸ್ಥಿರವಾಗಿ ನಿಂತವು, ಅಲ್ಲಿದಲ್ಲಿ ಸಂಚಾರ ಮಾಡಲ್ಲ. ಯಾವಾಗ ನಾನು ಒಂದೇ ಸ್ವರೂಪ ಅಂತೇಳಿ ನಾನು ನಂಬಿದ ಮೇಲೆ ನನ್ನ ಕಾಲನ್ನು
ಎತ್ತದ ಸಂಚಾರ ಮಾಡ್ಲಾರ್ದಂಗ ಮಾಡು ಅಂಬದಕ್ಕೆ ಯಾರನ್ನ ಕಾಲೇ ಕಂಬ ಅಂದ್ರು ನಿಂದ್ರಬೇಕು ಅಂತ ಇಲ್ಲ ಓಡಾಡ್ಬಾರ್ದು ನೀನೇ ನನ್ಗೆ ದೇವರು ಅಂತ. ಎನ್ನ ದೇಹವೇ ದೇವಲ್ಲ ಉಳ್ಳವರು ಶಿವಾಲಯ ಮಾಡುತ್ತೀರಿ ಆತೇನು ಬಡವ ಅಲ್ಲ ಕರೆ ಆದ್ರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲು ಬೇಡ ಅಂದ್ರ ಈ ಲೆಕ್ಕ ಕೇಳಿಲ್ಲ ಅವ್ರು. ಅಗಮ್ಯ ತಾವು ಇನ್ನೊಂದು ಮಾತು ಹೇಳ್ತಾರ, ಜಗದಾಗಲ್ಲ ಮಿಗಿಯಾಗಲ್ಲ ಅಪ್ರತಿಮ ಅಂತ ಹೇಳಿ ಅಂತ ಇರುವಿಕೆ ನೀನದಿ ನಿನ್ನೆ ನಾನು ಯಾವ ಗುಡಿ ಕಟ್ಟಲಿ ಅಂತೇಳಿ ಆ ಲೆಕ್ಕಕ್ಕೆ ಹೇಳ್ತಕ್ಕಂಥ ಶರಣರ ಒಂದೊಂದು ವಚನಗಳ ಒಂದೊಂದು ವಿಚಾರ ತಿಳ್ಕೊಂಡ್ರೆ ಮಾತ್ರ ನಾವಿಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಕ ನಮ್ಮಲ್ಲಿರ್ತಕ್ಕಂಥ ದೋಷಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಅನೇಕ ಒಂದು ಕಲ್ಮಶಿಗಳಿಂದ ನಾವು ಹೊರಗೆ ಬರಬೇಕಾದ್ರ ನಮ್ಮ ಬದುಕಿಗೆ ಮತ್ತು ನಮ್ಮ ಸಾಧನೆಗೆ ನಮ್ಮ ಒಂದು ಪರಮಾನಂದ ಒಂದು ಸುಖ ಅಥವಾ ನಮ್ಮ ಸ್ವರೂಪದ ಜ್ಞಾನ ಪಡಿಬೇಕಾದ್ರ ಶರಣರ ವಚನಗಳ ಬಳಕೆ ಅತಿ ಅವಶ್ಯವಾಗೈತೆ ಅಂತ ಹೇಳುತ್ತಾ ಈ ವೀಕ್ಷಕರಲ್ಲಿ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಕಾರ್ಯಕ್ರಮ ಮಂಗಲಗೊಳ್ಳುತ್ತಿವೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶರಣರು ಹೇಳ್ತಾರೆ, ಇಲ್ಲಿ ತನಕ ನಿಮ್ಮೆಲ್ಲರಿಗೆ ಜ್ಞಾನ ನೀಡಿರ್ತಕ್ಕಂಥ ಅಮರಗುಂಡಪ್ಪ ಉಳ್ಳೂರು ಶರಣರಿಗೆ ಶರಣಾರ್ಥಿ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಆಸುರವಾದದ್ದು ಬೀಸುರವಾಯಿತು, ವಲ್ಯನಾಗಿ ನೀ ಕೊಡುವ ವರವನು ಬಲ್ಲೆ. ಯಾಕಂದ್ರ ನಾ ಬೇಡಿದ ವರವು ನಿನ್ನ ಮುಖದಲ್ಲಿಲ್ಲ ಗುಹೇಶ್ವರ ಅಂತ ಹೇಳ್ತಾರೆ ಅವ್ರು. ನಾ ಬೇಡುವ ವರವು ನಿನ್ನ ಮುಖದಲ್ಲಿಲ್ಲ, ಯಾಕಂದ್ರೆ ನೀ ಕೊಟ್ಟದ್ದೆಲ್ಲ ಎಂದ್ರೂ ಸುಲಕ್ಷಣ ಆಗೋದು, ಹಾಳಾಗಿ ಹೋಗೋದು. ಮತ್ತೆ ಅದನ್ನೇ ಮಾಡಿ ತಗೊಂಡು ನಾನೇನಾದ್ರು ನಿಜವಾದ ಕೇಳ್ಬೇಕಂತ ನಿಂತಲ್ಲಿಲ್ಲ ಅದು ವರವು ಅಂತಾನೆ. ಇದ್ರ ಅರ್ಥ ಏನಂತಾರೆ, ತಾನೇ ಏಕಾದಾಗ ವರ ಯಾರಿಗೆ ಕೊಡ್ತಾನೆ? ತಾನೇ ಭಗವಂತ ಆದಾಗ ವರ ಬೇಡರಿಲ್ಲ ಅಂತ. ಅದರಂತೆ ವಿಶೇಷವಾಗಿ ನೀವೆಲ್ಲರೂ ಶರಣ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣ.